ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಸಚೇಂದ್ರ ಪ್ರಸಾದ್ ಅವರು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ ಎಂದು ನಾವು ಭಾವಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಪದ್ಮಗಂಧಿ ಈ ಹೆಸರನ್ನ ಕೇಳಬೇಕಾದ್ರೆ ಪದ್ಮದ ವಾಸನೆ, ಪದ್ಮದ ಪರಿಮಳ ಅಂತ ಅನಿಸ್ಬೋದು. ಆದರೆ ಇದು ಕೇವಲ ಪದ್ಮದ ಪರಿಮಳ ಮಾತ್ರವಲ್ಲ, ಪದ್ಮ ಸಂಬಂಧಿ, ಪದ್ಮಕ್ಕೆ ಸಂಬಂಧಪಟ್ಟಂತೆ, ಒಂದು ಪುಷ್ಪಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವ್ಯಾಪ್ತಿ ಇದೆ ಅನ್ನುವುದನ್ನ ತಿಳಿಸ್ಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ ಎಸ್.ಆರ್. ಲೀಲಾ. ಈ ಎಸ್.ಆರ್. ಲೀಲಾ ಅವರ ಪ್ರಯತ್ನ, ಈ ಒಂದು ಪರಿಕಲ್ಪನೆಗೆ ಸಾಥಿಯಾಗಿ ನಿಂತವರು ನಮ್ಮ ಸುಚೇಂದ್ರ ಪ್ರಸಾದ್ ಅವರು. ಅವರ ಒಂದು ಅದ್ಭುತವಾದ ರಚನೆ, ನಿರ್ದೇಶನದಲ್ಲಿ ಪುಷ್ಪಗಂಧಿ ಹೇಳುವಂತಹ 3 ಭಾಷೆಗಳ ಚಿತ್ರ, ಕನ್ನಡ, ಸಂಸ್ಕೃತ ಹಾಗೂ ಹಿಂದಿ ಭಾಷೆಯಲ್ಲಿ ಈ ಚಿತ್ರವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಈ ಚಿತ್ರದ ಈ ನಿರ್ಮಾಣ ಬಹಳ ಅದ್ಭುತವಾದದ್ದು. ಸಂಸ್ಕೃತ ಭಾಷೆ ಎಷ್ಟು ಶ್ರೀಮಂತವಾದದ್ದು ಅಂತ ನಮಗೆ ಅರ್ಥ ಆಗಬೇಕು ಅಂತಾದ್ರೆ ಈ ಚಿತ್ರವನ್ನ ಪ್ರತಿಯೊಬ್ಬರು ನೋಡಲೇಬೇಕು. ಈ ಪದ್ಮಗಂಧಿ ಅನ್ನೋದು ಪ್ರಾಯಶಃ ಒಂದು ಹೂವಿನ ಸುತ್ತ ಹೆಣೆದಿರುವಂತಹ ಒಂದು ಫೀಚರ್ ಫಿಲಂ ಇದೇ ಮೊದಲು ಅಂತ ಅನ್ಕೊಳ್ತೀನಿ. ಗುರುಮತೆ ಇಲ್ಲಿ ನೋಡಿ, ಮಖಾನ. ಅದನ್ನ ಕಾಶ್ಮೀರಲ್ಲಿ ನಜ್ರು ಅಂತ ಕರೀತಾರೆ. ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಪದ್ಮಗಂಧಿಯ ಸುಗಂಧ ಇದೆಯಲ್ಲ, ಇದರ ಪದ್ಮ ಸಂಬಂಧಿ ಅಡಕ ಇದೆಯಲ್ಲ, ಇದನ್ನ ತಾವೆಲ್ಲರೂ ಶ್ರೀಸಾಮಾನ್ಯನಿಗೆ, ಜನಸಾಮಾನ್ಯರಿಗೆ ತಲುಪಿಸುವಂತ ಕೆಲಸವನ್ನು ತಾವೆಲ್ಲರೂ ಮಾಡ್ತೀರಿ. ಪದ್ಮಗಂಧಿ ನಮ್ಮ ಚಿತ್ರದಲ್ಲಿ ವಿಶೇಷವಾಗಿ ಶಿಲ್ಪಶಾಸ್ತ್ರವನ್ನು ಬಳಸ್ಕೊಂಡು, ಶಿಲ್ಪಶಾಸ್ತ್ರದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ಶಿಲ್ಪಿಗಳೇ ಬಂದು ಹೇಳ್ತಾರೆ. ಆ ಪೀಠದಿಂದ ಹಿಡಿದು ಮೇಲೆ ಅಲಂಕಾರದವರೆಗೂ ಎಲ್ಲ ಕಡೆಯೂ ಕೂಡ ಪದ್ಮವೇ ಬರುತ್ತಲ್ಲ. ಯಾಕೆ ಅಂತ ಅಂದರೆ, ಪ್ರತಿಯೊಂದು ಶಾಸ್ತ್ರದಲ್ಲೂ, ಪ್ರತಿಯೊಂದು ಕಾವ್ಯದಲ್ಲೂ, ಪ್ರತಿಯೊಂದು ಅಭಿವ್ಯಕ್ತಿಯಲ್ಲೂ, ಸಾಧಾರಣವಾದ ನಮ್ಮ ಜೀವನದಲ್ಲಿ ಮನೆ ಮುಂದೆ ರಂಗೋಲಿ ಹಾಕ್ತೀವಿ, ಕಮಲಂತೂ ಹಾಕ್ತೀವಿ, ನಿತ್ಯ ಪೂಜೆಗೆ ಕಮಲವನ್ನು ಬಳಸ್ತೇವೆ, ಆಭರಣಗಳನ್ನು ಕಮಲದಲ್ಲಿ ಮಾಡ್ಕೊಳ್ತೇವೆ. ಈ ಯಾಕೆ ಅನ್ನೋದು ಒಂದು ಪ್ರಶ್ನೆ ಬಂದು ಇದನ್ನು ಮಾಡೋದಕ್ಕೆ ಹೊರಟಿದ್ದು. ಕಲೆ ಹಾಕಿದಾಗ ಅಗಾಧವಾದಂಥ ವಿಚಾರಗಳು ಬಂದಿತ್ತು. ಇದು ಬರೀ ಸಾಹಿತ್ಯ, ಸಂಗೀತ ಇತ್ಯಾದಿ ಸುಕುಮಾರವಾದಂತಹ, ಸರ್ಜನಾತ್ಮಕವಾದಂತಹ, ಸುಂದರವಾದಂಥ ಕಲೆಗಳಲ್ಲಿ ಅಷ್ಟೇ ಅಲ್ಲ, ಇನ್ನೊಂದು ನನಗೆ ಬಹಳ ಮನಸ್ಸಿಗೆ ಹಿಡಿಸಿದ್ದು, ಇದನ್ನು ಮಾಡಲೇಬೇಕು ಅಂತ ಅನಿಸಿದ್ದು, ಯುದ್ಧರಂಗದಲ್ಲಿ ಕೂಡ ಕಮಲ ಪುಷ್ಪವನ್ನು ಬಳಸ್ಕೊಂಡಿರೋದುಂಟು. ಈಗ ಇದನ್ನು ಆಭರಣಗಳನ್ನು ಇದನ್ನು ರಚಿಸುವಾಗ, ಯುದ್ಧದ ಉಪಾಯಗಳನ್ನು ರಚಿಸುವಾಗ ಅದರ ಪದ್ಮವ್ಯೂಹ ಉಂಟು. ಚಕ್ರವ್ಯೂಹನೇ ಪದ್ಮವ್ಯೂಹ. ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಕ್ಕೇ ಹೋಗಿದ್ದು ಅದು ಪದ್ಮವ್ಯೂಹ ಅಂತಲೂ ಹೇಳ್ತಾರೆ. ಅಲ್ಲಿಂದ ಹಿಡಿದು ಅಂದರೆ ಅದಕ್ಕೂ ಕೂಡ ಕಮಲವನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಅಂದರೆ ಅಲ್ಲಿ ಕಮಲಕ್ಕೆ ಅನೇಕ ಆಯಾಮಗಳಿವೆ. ಒಂದು ಅದರ ಸೌಂದರ್ಯ, ಅದರ ವರ್ಣ, ಅದರ ಉಪಯುಕ್ತತೆ, ಅದರ ಆಕಾರ, ಪರಿಮಾಣ ಇತ್ಯಾದಿಗಳು. ಅದರ ಜೊತೆಗೆ ಯುದ್ಧದಲ್ಲಿ ಬೇರೆ ರೀತಿಯಲ್ಲಿ 1857 ವಾರಲ್ಲಿ ತಾತ್ಯಾ ಟೋಪೆ, ನಾನಾ ಸಾಹೇಬ ಮತ್ತು ಝಾನ್ಸಿ ರಾಣಿ ಇಂಥವರೆಲ್ಲ ಸೇರಿಕೊಂಡು ಈ ಯುದ್ಧವನ್ನು ಮಾಡಿದ್ರು ಅಂತ ಗೊತ್ತಿದೆ ನಿಮಗೆ. ಅಷ್ಟೊತ್ತಿಗೆ ಬ್ರಿಟಿಷರು ತುಂಬ ತೀವ್ರವಾದಂಥ ರೀತಿಯಲ್ಲಿ ಭಾರತೀಯರನ್ನು ಒಂಥರ ಪೀಡಿಸ್ತಾಯಿದ್ರು. ಅದನ್ನು ತಡೆಯೋಕ್ಕಾಗದೆ, ಏಕೆಂದರೆ ಭಾರತೀಯರು ಎಷ್ಟೇ ಮುಸಲ್ಮಾನರ ಆಡಳಿತದಲ್ಲಿದ್ದರೂ ಕೂಡ ಕೊನೆಗೆ ಮರಾಠರಿಂದ ಮುಸಲ್ಮಾನರು ಸೋತಾದ ಮೇಲೆ ಒಂದು ಸ್ವಲ್ಪ ಚೆನ್ನಾಗೇ ಇದ್ದರು. ಅಂದರೆ ಯಾವತ್ತಿನ ಕಾಲದಲ್ಲೂ ಕೂಡ ಇವರಿಗೆ ದುಂಡು ಕಾಸಲ್ಲಿ ತೊಂದರೆ ಇರ್ತಿರಲಿಲ್ಲ, ಊಟಕ್ಕೆ ತೊಂದರೆ ಇರ್ತಾ ಇರಲಿಲ್ಲ.
ಊಟಕ್ಕೆ ಯಾವಾಗ ತೊಂದರೆ ಆಯಿತು ಅಂತ ಹೇಳಿದ್ರೆ ರಾಜಕೀಯದವರು ಬೇಕು ಅಂತ ಅವ್ರಿಗೆ ಸಿಗಬೇಕಾಗಿರೋ ಆಹಾರವನ್ನು ಕಿತ್ಕೊಂಡವ್ರು ಮಾತ್ರ. ಫಾರ್ ಇನ್ಸ್ಟೆನ್ಸ್ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಬಂಗಾಳದಿಂದ ಅಕ್ಕಿ ಅವರು ಹೋಗದೆ ಇರೋ, ಅವ್ರು ಬೆಳೆದಿದ್ದಕ್ಕೆ ಅವ್ರಿಗೆ ಸಿಗದೆ ಇರೋ ಹಂಗೆ ಮಾಡಿಬಿಟ್ಟು, ಯಾಕೆಂದರೆ ಅವರೆಲ್ಲ ಇವ್ರಿಗೆ ಸುಭಾಷ್ ಚಂದ್ರ ಬೋಸ್ಗೆ ಅದನ್ನು ಸಪ್ಲೈ ಮಾಡಿಬಿಡ್ತಾರೆ ಅಂತ ಅಷ್ಟು ಅಕ್ಕಿನ ತೊಗೊಂಡ್ಬಿಟ್ಟು ಅವರು ಫ್ಯಾಮಿಲಿಯಿಂದ 30 ಲಕ್ಷ ಜನ ಸತ್ರಂತೆ. ಗೊತ್ತಿದೆ ನಮಗೆ, 30 ಲಕ್ಷ ಜನ ಸತ್ರಂತೆ ಈಸ್ಟ್ ಬೆಂಗಾಲಲ್ಲಿ, ಅಂದರೆ ಒಟ್ಟು ಪೂರ್ವ ದೇಶಗಳಲ್ಲಿ. ಏನು ಅಕ್ಕಿ ಬೆಲ್ಲ ಬೆಳೆಯುವಂತಹ ಮಹಾ ಶ್ರೀಮಂತವಾದಂತಹ ನೆಲ ಆಗುತ್ತಲು. ಹೀಗಿರುವಾಗ ಯುದ್ಧದಲ್ಲೂ ಕೂಡ ಬಳಸ್ಕೊಂಡು 1857 ಅದಕ್ಕೆ ಮೊದಲು ಈ ತಾತ್ಯಾ ಟೋಪೆ ಇವರುಗಳು ಇದರ ಬ್ರಿಟಿಷರ ಪೀಡೆಯನ್ನು ತಾಳಲಾರದೆ ಅವರನ್ನು ಹೇಗಾದರೂ ಬಗ್ಗಬಡಿಬೇಕು ಅಂತ ಅವರು ಯುದ್ಧ ಮಾಡೋಣ ಅಂತ ಹೊರಡ್ತಾರೆ. ಅಷ್ಟೊತ್ತಿಗೆ ಬ್ರಹ್ಮದೇಶಕ್ಕೆ ಬಂದಿರ್ತಾರೆ. ಇದು ಮಹಾರಾಷ್ಟ್ರವನ್ನು ಬಿಟ್ಟು ನಾನಾ ಸಾಹೇಬ, ಈ ಪೇಶ್ವೆಗಳ ಕುಡಿ, ತಾತ್ಯಾ ಟೋಪೆ ಇವರೆಲ್ಲರೂ ಕೂಡ ಚಿಪ್ಪಾವನ ವಂಶಕ್ಕೆ ಸೇರಿದವರು. ಇವರು ನಮ್ಮ ಝಾನ್ಸಿನೂ ಕೂಡ ಇವರೆಲ್ಲ ಸೇರ್ಕೊಂಡು ಮಾಡಿದಾಗ ಇವ್ರಿಗೆ ಒಂದು ಇದು ಬರುತ್ತೆ, ಏನೋ ಉಪಾಯ ಮಾಡಬೇಕಾಗಿದೆ. ಆ ಯುದ್ಧದಲ್ಲಿ ಸೇನೆ ಬೇಕು. ಸೇನೆ ಎಲ್ಲ ಇವಾಗ ಬ್ರಿಟಿಷರ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಇವರು ಒಬ್ಬೊಬ್ಬರು ಇದ್ದಾರಷ್ಟೇ, ಇವರು ಸೇನೆಯಲ್ಲೇ ಇದ್ದಾರೆ, ಬ್ರಿಟಿಷರ ಸೇನೆಯಲ್ಲೇ ಇದ್ದಾರೆ. ಈಗ ಅಲ್ಲಿಂದ ಇಲ್ಲಿಗೆ ಯಾಕೆ ತೊಗೊಳ್ಳೋದು? ಅದಕ್ಕೆ ಅವನೊಂದು ಉಪಾಯ ಮಾಡ್ತಾನೆ. ಅದು ಬಹಳ ನಂಗೆ ಆಶ್ಚರ್ಯ ಅಂತ ಅನ್ನಿಸ್ಬಿಡ್ತು. ಏನಂತ ಹೇಳಿದ್ರೆ ಕಮಲ ಪುಷ್ಪಗಳನ್ನೇ ಉಪಯೋಗಿಸ್ತಾನೆ. ಬ್ರಿಟಿಷರ ವಶದಲ್ಲಿರುವಂತಹ ಸೇನಾಧಿಕಾರಿಗಳನ್ನು, ಸೇನೆಯನ್ನು ತಮ್ಮ ಕಡೆಗೆ ಸೆಳ್ಕೊಳ್ಳೋದಕ್ಕೆ ಕಮಲ ಪುಷ್ಪಗಳನ್ನು ಉಪಯೋಗಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಂದು ಬೆಟಾಲಿಯನ್ ಒಂದು ಇರ್ತಾರೆ, ರೆಜಿಮೆಂಟ್ಸಲ್ಲಿ 20-25 ಜನ ನಿಂತ್ಕೊಂಡು ಕವಾಯತ್ ಮಾಡ್ತಾ ಇರ್ತಾರಲ್ವ, ಅವ್ರಿಗೆಲ್ಲ ಸುದ್ದಿ ಮುಟ್ಟಿಸ್ಬೇಕು. ಓಪನ್ನಾಗಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದಂಟ ಸಮೇತ ಕಮಲ ಪುಷ್ಪಗಳನ್ನು ದಂಟನ್ನು 20-25 ಒಂದೊಂದು ಹೊರೆ ತೊಗೊಳ್ಳೋದು, ನಿಂತಿರ್ತಾರಲ್ಲ ಸಾಲಾಗಿ ಕವಾಯತ್ ಮಾಡೋದಕ್ಕೆ, ಒಬ್ಬನ ಹತ್ರ ಹೇಳೋದು, ನೋಡೋ ಈ ಹೂ ತೊಗೊಂಡು ದಂಟು ವಾಪಸ್ ಕೊಡು, ಹಾಗಂದ್ರೆ ಅರ್ಥ ಮುಂದೆ ಇದ್ದಾಗುತ್ತೆ, ನೀನು ನಮ್ಮ ಜೊತೆ ಇರ್ತೀಯ ಅಂತ. ಈಗ ಒಬ್ಬನ ಕಿವಿದು ಹೇಳೋದು, ಅವನು ಇನ್ನೊಬ್ಬನ ಕಿವಿದು ಅದನ್ನೇ ಹೇಳೋದು. ಹೀಗೆ ಅದು ಸಂಚರಿಸಿ ಕೊನೆಗೆ 25 ಕಟ್ಟಿದ್ದು 20 ಕಟ್ಟು 20 ದಂಟಗಳು ಇವನಿಗೆ ಹಿಂತಿರುಗಿ ಬಂತು ಅಂತ ಹೇಳಿದ್ರೆ 20 ಜನ ನಮ್ಮ ಕಡೆ ಇರ್ತಾರೆ. ಇದು ಹೂವು. ಇನ್ನೊಂದು ಚಪಾತಿ ಉಪಯೋಗಿಸ್ತಾರೆ. ಅದು ಅವ್ರಿಗೆ ಅರ್ಥನೇ ಆಗಲ್ಲ ಕೊನೆಯವರೆಗೂ. ಚಪಾತಿ ಮತ್ತು ಕಮಲ ಪುಷ್ಪ ಇವೆರಡು ಕೋಡ್ ಆಗ್ಬಿಟ್ಟು ತೋರಿಸ್ತಾರೆ. ಇವರೇ ಸೀಕ್ರೆಟ್ ಏಜೆಂಟ್ಸ್ ಇವರೇ. ಚಪಾತಿ ಕಮಲ ಹೀಗೆ ಮಾಡಿ ಇದನ್ನು ಜಮಾಯಿಸ್ತಾರೆ. ಸೇನೆಯನ್ನು ಜಮಾಯಿಸೋದು ಕಮಲ ಪುಷ್ಪವನ್ನು ಇಟ್ಕೊಂಡು. ಅದನ್ನು ಕುರಿತು ಒಂದು ಪುಸ್ತಕನೂ ಬರೆದಿದ್ದಾರೆ, ಆಪರೇಷನ್ ರೆಡ್ ಲೋಟಸ್. ಇವಾಗ ಆಪರೇಷನ್ ಎಲ್ಲ ಮತ್ತೆ ಏನೇನೋ ಮಾತಾಡ್ತಾರೆ. ಆಪರೇಷನ್ ಸಿಂಧೂರ್ ಕೂಡ ಆಪರೇಷನ್ ರೆಡ್ ಲೋಟಸ್ಸಿನ ಪ್ರಭಾವನೂ ಇರ್ಬೋದು ನೋಡಿ. ಇದನ್ನು ಆಶ್ಚರ್ಯವಾಗಿತ್ತು. ಈ ಪುಸ್ತಕ ನನಗೂ ಬಂತು, ಈ ಆಪರೇಷನ್ ರೆಡ್ ಲೋಟಸ್ ಪುಸ್ತಕ. ಇದ್ರ ಬಗ್ಗೆ ನಾನು ಬರೆದಿದ್ದೆ ಹಿಂದೆ. ನಾನು ಎಲ್ಲ ಇದಕ್ಕೆ ವಿಜಯವಾಣಿಗೆ ಬರೀತಾ ಇರುವಾಗ ಏನು ಆಶ್ಚರ್ಯ ಅಂತ ಹೇಳಿದ್ರೆ, ತಾತ್ಯಾ ಟೋಪೆ ವಂಶದ 5ನೇ ತಲೆಮಾರಿನವರು ಆ ಪುಸ್ತಕವನ್ನು ಬರೆದಿದ್ದಾರೆ. ಎಲ್ಲ ಇವಾಗ ಬೇಕಾದಷ್ಟು ಸೇನಾಶಾಸ್ತ್ರಗಳನ್ನು ಕೂಡ ಓದಿರೋವಂಥವರು, ಎಲ್ಲ ವಿಚಾರಗಳನ್ನು ತಿಳ್ಕೊಂಡಂಥವರು. ಅದಕ್ಕೆ ಹೇಗಾಯಿತು ಅನ್ನೋದಕ್ಕೆ ಆಪರೇಷನ್ ರೆಡ್ ಲೋಟಸ್ ಅಂತ ಒಂದು ದೊಡ್ಡ ಪುಸ್ತಕವನ್ನು ಬರೆದಿದ್ದಾರೆ. ಅಂದರೆ ಇದು ನಾನು ಈಗ ಕೇಳ್ತಾ ಇರೋದು, ಇದರ ಉದ್ದೇಶ ಏನೆಂದರೆ, ಇದು ಬರೀ ತುಂಬ ಸುಂದರವಾಗಿರುವಂಥದ್ದು, ಮೌಲ್ಯಾತ್ಮಕವಾಗಿರುವಂಥದ್ದು, ಮತ್ತು ಯಾವುದೋ ಒಂದು ನಮ್ಮ ಮೃದು ಭಾವಗಳನ್ನು, ಉಲ್ಲಾಸವನ್ನು, ನಮ್ಮ ಬೆಳಗು ವಿಜ್ಞಾನಗಳನ್ನು ತೋರಿಸುವಂಥದ್ದು ಇಷ್ಟೇ ಅಲ್ಲ, ಎಲ್ಲೆಲ್ಲಿವರೆಗೂ ಹೋಗಿದೆ ನೋಡಿ. ಕಮಲ ಪುಷ್ಪದ ಒಂದು ಪ್ರವೇಶ ಎಲ್ಲೆಲ್ಲಿವರೆಗೂ ಆಗಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇದನ್ನು ಹೇಳಿದೆ. ಇದನ್ನೆಲ್ಲ ಕಲೆ ಹಾಕಿದ್ಮೇಲೆ ಏನಿಷ್ಟು ಆಶ್ಚರ್ಯಕರವಾಗಿದೆಯಲ್ಲ. ಪುಸ್ತಕ ಏನೋ ಬರೀಬೋದು, ಬರೆದೂ ಇದ್ದಾರೆ. ಈಗ ಆಪರೇಷನ್ ರೆಡ್ ಲೋಟಸ್ ಎಷ್ಟು ಜನ ಓದಿದಾರೋ ಗೊತ್ತಿಲ್ಲ. ಆದರೆ ಒಂದು ಸಿನಿಮಾ ಆಗಿ ಮಾಡಿದ್ರೆ ಆಕರ್ಷಕವಾಗಿರುತ್ತೆ. ಎಷ್ಟಕ್ಕಾದರೂ ಸಿನಿಮಾ ಆಗಿ ನೋಡೋದು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಅನೇಕ ಸುಂದರವಾದಂತಹ ಅಂಶಗಳನ್ನೆಲ್ಲ ಸೇರಿಸ್ಬೋದು ಅಂತೆಲ್ಲ ಹೇಳಿ ಸಿನಿಮಾ ಮಾಡೋಣ ಅಂತ ನಾನು ಮೊದಲು ಒಂದು ಸಣ್ಣ ಪುಟ್ಟ ಮಾಡೋಣ ಅಂದ್ಕೊಂಡಿದ್ದೆ. ಸುಚೀಂದ್ರ ಪ್ರಸಾದ್ ಒಂದು ಸಾಕ್ಷ್ಯ ಚಿತ್ರಕ್ಕೂ ಒಂದು ಫೀಚರ್ ಫಿಲ್ಮ್, ಅಂದರೆ ಈ ಬೇರೆ ಚಿತ್ರಕ್ಕೂ ಸಾಧಾರಣವಾದ ಬೇರೆ ಚಿತ್ರಕ್ಕೂ ಇರುವಂತಹ ಒಂದು ವ್ಯತ್ಯಾಸವನ್ನು ಹೇಳಿದ್ರು. ಇದರ ವ್ಯಾಪ್ತಿ ಏನಿರುತ್ತೆ, ಅದರದ್ದು ಏನಿರುತ್ತೆ ಅಂತ. ಆಮೇಲೆ ಒಪ್ಕೊಂಡು ಸರಿ ಅಂತ ಸಿನಿಮಾ ಹೊರಟುಬಿಟ್ವಿ. ಸಾಮಾನ್ಯವಾಗಿ ನಿಮ್ಮಂಥವ್ರು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಮೊದಲ ತಪ್ಪು ಮಾಡೋದೇ ಆಯ್ಕೆಯಲ್ಲಿ.
ವ್ಯಕ್ತಿಗಳ ಅಥವಾ ನಿರ್ದೇಶಕರ ಅಥವಾ ತಂಡದ ಆಯ್ಕೆಯನ್ನು ನೀವು ಸರಿಯಾದ ಆಯ್ಕೆಯನ್ನು ಹೇಗೆ ಮಾಡ್ತೀವಿ? ಅದಕ್ಕೆ ಎಲ್ಲರಿಗೂ ಉತ್ತರ ಗೊತ್ತಿದೆ ಬಿಡಿ. ಎಲ್ಲರೂ ಎಲ್ಲ ಮಾಡೋದಕ್ಕಾಗೋದಿಲ್ಲ. ನಮ್ಮಲ್ಲೊಂದು ಗಾದೆ ಇದೆ, ನಹಿ ಸರ್ವ ಸರ್ವಂಜಾನಾತಿ ಅಂತ. ಎಲ್ಲರಿಗೂ ಎಲ್ಲ ಗೊತ್ತಿರಲ್ಲ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಎಲ್ಲ ವಿಧವಾದಂಥ ಚಿತ್ರಗಳನ್ನು ಮಾಡೋಕ್ಕಾಗಲ್ಲ. ಇವಾಗ ಹೇಗೆ ಸಾಹಿತ್ಯದಲ್ಲಿ ಐತಿಹಾಸಿಕವಾಗಿರೋದು, ಕಾಲ್ಪನಿಕವಾಗಿರುವಂಥದ್ದು, ರೊಮ್ಯಾಂಟಿಕ್ ಅಂತ ಹೇಳ್ತೀವಿ, ಜೊತೆಗೆ ಇದು ಸಸ್ಪೆನ್ಸ್ ಇತ್ಯಾದಿ ಇರೋ ಹಾಗೆ ಚಿತ್ರದಲ್ಲೂ ಕೂಡ ಭಿನ್ನ ಭಿನ್ನವಾದಂತಹ ವಸ್ತುಗಳಿರುತ್ತೆ. ಇಂಥ ವಸ್ತು ಇದು ತುಂಬ ಸೂಕ್ಷ್ಮವಾಗಿದೆ, ಸುಂದರವಾಗಿದೆ. ಆಮೇಲೆ ಇದು ತುಂಬ ದೊಡ್ಡ ಬಜೆಟನ್ನಾಗಲಿ ಅಥವಾ ಅವ್ರು ಹೇಳಿದ್ರಲ್ಲ ತಾರಾ ಮೌಲ್ಯ, ಅಂಥ ತಾರೆಯದನ್ನಾಗಲಿ ಬೇಡೋ ಅಂಥದ್ದಲ್ಲ. ಅಂದರೆ ಈ ಹೂವನ್ನೇ ಮೂಲದಲ್ಲಿ ಇಟ್ಕೊಂಡು, ಹೂವನ್ನೇ ಕೇಂದ್ರದಲ್ಲಿ ಇಟ್ಕೊಂಡು ಅದ್ರ ಸುತ್ತ ಕರೆಕ್ಟಾಗಿ ಹೇಳಿದ್ರಿ ನೀವು. ಇದರಲ್ಲಿ ಹೀರೋ ಹೀರೋಯಿನ್ ಎಲ್ಲ ಕಮಲವೇ. ಹಾಗಾಗಿ ಈ ರೀತಿಯಾಗಿ ಒಂದು ಸಂವೇದನಶೀಲರಾಗಿ ಕಮಲ ಪುಷ್ಪದ ಸುತ್ತಮುತ್ತ ಇರುವಂತಹ ಆ ಮಾಹಿತಿಯನ್ನು ಸುಂದರ ಚಿತ್ರವನ್ನಾಗಿ ಯಾರು ಹೆಣೆಯಬಲ್ಲರು ಅಂತ ಯೋಚನೆ ಮಾಡಿದ್ವಿ. ಅವರ ಪ್ರಪಾತ ಸಿನಿಮಾ ಎಲ್ಲ ನಾವು ನೋಡಿದ್ವಿ ಅಲ್ವಾ. ಆಮೇಲೆ ಅವರು ಇತ್ತೀಚೆಗೆ ಮಾವು ಬೇವು ಸಿನಿಮಾನ ಮಾಡಿದ್ರಲ್ಲ, ದೊಡ್ಡರಂಗೇಗೌಡರ ಕಥೆನ ಆಧರಿಸಿ, ಅಂದರೆ ಗೀತಗುಚ್ಛವನ್ನು ಆಧರಿಸಿ ಸಿನಿಮಾ ಮಾಡಿದ್ರು. ಅಂದರೆ ಅದು ಕೂಡ ಮಾನವೀಯ ಸಂಬಂಧಗಳೇ. ಇದರಲ್ಲಿ ಮಾನವೀಯ ಸಂಬಂಧಗಳು ಸಂಪೂರ್ಣ ಬೇರೆ, ಇದು ಪುಷ್ಪ ಸಂಬಂಧ ಮಾತ್ರ. ಮತ್ತು ಇಷ್ಟೊಂದು ವಿವಿಧ ವೈವಿಧ್ಯಮಯವಾದಂತಹ ಮತ್ತು ವಿಭಿನ್ನವಾದಂತಹ ಮಾಹಿತಿ ಇದು. ಇದನ್ನು ಚಿತ್ರದ ಮೂಲಕ ಹೇಗೆ ಕೊಡೋದು? ಕಥೆಯ ಮೂಲಕ ಕೊಡದೆ, ಕಥಾಚಿತ್ರ ಮಾಡದೇ ಇದ್ದರೆ ಜನಕ್ಕೆ ಸೇರೋದಿಲ್ಲ. ಹಾಗಾಗಿ ನಾನು ಇವ್ರ ಹತ್ರ ಮಾತಾಡಿದೆ. ಇನ್ನೊಬ್ಬರ ಹತ್ರನೂ ಮಾತಾಡಿದ್ದೆ, ಅವರಷ್ಟು ಆಸಕ್ತಿಯನ್ನು ತೋರಿಸಲಿಲ್ಲ. ಸರಿ, ಕೈ ಬಿಟ್ಟಿದ್ದಾಯಿತು. ನೀವು ಹೇಳ್ದಂಗೆ ಚಿತ್ರ ಅಂತ ಹೇಳಿದ್ರೆ ಒಂದು ಹೀರೋಯಿನ್ ಅಂತ ಹೇಳ್ತಾರೆ, ಅದರ ಬಡ್ಜೆಟ್ ನೋಡ್ತಾರೆ ಮೊದಲು, ಆಮೇಲೆ ಇಂಥದ್ದು ಮಾಡಿದ್ರೆ ಜನ ನೋಡ್ತಾರೆ ಅನ್ನೋ ಅನೇಕ ಸಂಶಯಗಳು, ಪ್ರಶ್ನೆಗಳು, ಕುತೂಹಲಗಳು ಹುಟ್ಕೊಳ್ಳುತ್ತೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮಗೆ ಇವರು ಸ್ವಲ್ಪ ವೇವ್ಲೆಂತ್ ಸಮಾನವಾಗಿರೋದ್ರಿಂದ ಇವರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಕನ್ನಡದಲ್ಲಿ ಸುಚೇಂದ್ರ ಪ್ರಸಾದ್ ಅವರನ್ನು ಬಿಟ್ಟು ಈ ರೀತಿಯ ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಇರುವ ನಮ್ಮ ಭಾರತದ ಒಂದು ಇಡೀದಾದಂಥ ಅಸ್ಮಿತೆಗೆ ಸಂಬಂಧಪಟ್ಟಂಥ ಈ ವಿಚಾರಗಳನ್ನು ಅವರು ಬಿಟ್ಟು ಬೇರೆಯವರು ಮಾಡ್ತಾರೆ ಅಂತ ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ. ಇದು ನಾನು ಗಮನಿಸಿರೋ ಹಾಗೆ ಶಾಂತಾರಾಮ್ ಫಿಲ್ಮ್ಸ್ ಬಿಟ್ಟರೆ ಅದರಲ್ಲಿ ನೃತ್ಯವೇ ಪ್ರಧಾನ ಪಾತ್ರವನ್ನು ವಹಿಸುವಂಥದ್ದು. ಅದು ಬಿಟ್ಟರೆ ನೀವು ಆಗಲೇ ಹೇಳಿದ್ರಲ್ಲ, ಭಾರತೀಯ ಸಂಸ್ಕೃತಿಯ ಒಂದು ಅಂಶನೇ ಹೀಗಿತ್ತಿರ್ಬೋದು. ಈ ರೀತಿ ಅದರ ಮೂಲ ಕೇಂದ್ರವನ್ನು ಹಿಡಿದು ಅದರ ಸುತ್ತಾನೇ ಸಿನಿಮಾ ಮಾಡಿರೋದು ತುಂಬ. ಒಂದು ಹೂವಿನ ಅಂತಲ್ಲ, ಒಟ್ಟಿನಲ್ಲಿ ಭಾರತೀಯ ಸಂಸ್ಕೃತಿಗೆ ವಿಶಿಷ್ಟವಾದಂತಹ ಒಂದು ಶಕ್ತಿ ಇದೆ. ಅದರ ಪದರಗಳು ವೈವಿಧ್ಯಮಯವಾಗಿದೆ, ತುಂಬ ಪ್ರಾಚೀನವಾಗಿದೆ, ಶ್ರೀಮಂತವಾಗಿದೆ, ಸುಂದರವಾಗಿದೆ, ಅರ್ಥವತ್ತಾಗಿದೆ, ಮೌಲ್ಯಯುಕ್ತವಾಗಿದೆ. ಇದನ್ನು ಒಂದೊಂದನ್ನು ಹಿಡಿದು ತುಂಬ ಮಾಡ್ಬೋದು, ಆದರೆ ನಾವು ಮಾಡಿಲ್ಲ. ಇಲ್ಲ, ಸಿನಿಮಾದಲ್ಲಿ ಐತಿಹಾಸಿಕವಾಗಿಯೂ ಅಷ್ಟೇ. ಶಿವಾಜಿನ ಕುರಿತು ಎಷ್ಟು ಸಿನಿಮಾಗಳು ಬಂದಿದೆ. ಸಿನಿಮಾದಲ್ಲಿ ಪುಷ್ಪವನ್ನು ನಾವು ಅಪಭ್ರಂಶಗೊಳಿಸಿದ್ದೆ ಜಾಸ್ತಿ ಅಲ್ವಾ. ಹೀಗಾಗಿ ಇವರನ್ನ ಜೊತೆ ನಾನು ನಿಧಾನವಾಗಿ ನೋಡಿ, ಆಗಲೇ ಸುಚೇಂದ್ರ ಹೇಳಿದ್ರು, ಹಲವಾರು ವರ್ಷಗಳು ಹಿಡಿತೆ. ಅಂದರೆ ಅದು ಹರಳುಗಟ್ಟೋದಕ್ಕೆ. ನಾನು 2016ರಲ್ಲಿ ಎಲ್ಲರಿಗೂ ಹೇಳಿಟ್ಬಿಟ್ಟಿದ್ದೆ. ನಮ್ಮ GR ಭಟ್ರು ಇವಾಗ ಮಾಡಿದ್ದಾರಲ್ಲ, ಅದರಲ್ಲಿ ಅವ್ರಿಗೆ ನಾನು ಸಂಸ್ಕಾರ ಬರ್ತಿದ್ದೆ. ಆ ಸಂದರ್ಭದಲ್ಲೇ ಅವ್ರಿಗೆ ಎಲ್ಲ ಶಿವಮೊಗ್ಗದಲ್ಲಿ ನಮ್ಮದೊಂದು ಬೈಠಕ್ಕಿದ್ದಾಗ ಅವ್ರಿಗೆ ಹೇಳಿದ್ರು, ಈ ಥರ ಸಿನಿಮಾ ಮಾಡ್ತೀನಿ, ನೀವು ಶಿಲ್ಪಶಾಸ್ತ್ರದಲ್ಲಿ ಕಮಲ ಪುಷ್ಪದ ಬಗ್ಗೆ ನೀವು ಹೇಳಬೇಕು ಅಂತ ಆಗಲೇ ಅವ್ರ ಹತ್ರ ಹೇಳಿಟ್ಬಿಟ್ಟಿದ್ದೆ. ಅಂದರೆ 2016ರಲ್ಲಿ ಮಾಡಿದ್ದು. ಅಷ್ಟೊತ್ತಿಗೆ ನಾನು ಸುಮಾರು ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ದೆ. ಇನ್ನೂ ಒಂದು ಹೇಳಬೇಕು ಅಂದರೆ, ನಾನು ಇದರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ತಾ ಇದ್ದಾಗ ನನಗೆ ಇನ್ನೂ ಕೆಲವು ರೆಫರೆನ್ಸಸ್, ಆಧಾರ ಗ್ರಂಥಗಳು ಸಿಕ್ತು. 7 ಫ್ಲವರ್ಸ್ ವಿಚ್ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಸಿವಿಲೈಸೇಷನ್ಸ್ ಅಂತ ಒಂದು ಪುಸ್ತಕ. ಅದನ್ನು ಯಾರೋ ಒಬ್ಬರು ಅದರ ಕೆಲವು ಪೋರ್ಷನ್ಸನ್ನು ನನಗೆ ಕಳಿಸ್ಕೊಟ್ರು. ಹಾಗೆ ನಮ್ಮ ಡಾಕ್ಟರ್ NS ಲೀಲಾ ಅಂತ, ನಮಗೂ ಅವ್ರಿಗೂ ತುಂಬ ಜನ ಇದು ಮಾಡ್ಕೊಂಡ್ಬಿಡ್ತಾರೆ, ಇದೇನೋ ಆತಂಕ ಮಾಡ್ಕೊಂಡ್ಬಿಡ್ತಾರೆ. ನಾನು ಆ ಲೀಲಾ ಅಂತ, ಅವರನ್ನು ಈ ಲೀಲಾ ಅಂತ ಮಾಡ್ಕೊಂಡ್ಬಿಡ್ತಾರೆ. ಇದು ಸಾರು, ಅದು ಟೆಸ್ಟು. ಅವ್ರದ್ದು ಪ್ರಾಣಿಶಾಸ್ತ್ರ, ಬಾಟ್ನಿ ಅವ್ರದ್ದು, ನಂದು ಸಂಸ್ಕೃತ ಸಬ್ಜೆಕ್ಟ್, ಸ್ವಲ್ಪ ಹತ್ತತ್ರವೇ. ಕಮಲ ಪುಷ್ಪದ ಬಗ್ಗೆ ಅವರು ಬರೆದು, ಅದನ್ನು ನಾನು ಬರೆದಿದ್ದೇನೆ ಅಂತ ತುಂಬ ಜನ ಹೇಳಿದ್ರು. ಹೌದಾ, ನಾನು ಮೇಲೆ ಬರೆದಿದ್ದೀನಿ ಅಂತ ನೋಡಿಕೊಂಡೆ. ಅದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂತು ಸುಮಾರು. ಅವರು ಪದ್ಮಪುರಾಣ ಅನ್ನೋ ಹೆಸರನ್ನ ಬರೆದ್ರು. ನಾನು ಹೇಳಬೇಕು ಇವತ್ತು ಇದನ್ನು. ನನಗೆ ಸಿನಿಮಾ ಮಾಡೋ ಕಾಲಕ್ಕೆ ಅದು ಎಲ್ಲಿ ಇಟ್ಬಿಟ್ನೋ ಅದು ಸಿಗಲೇ ಇಲ್ಲ. ಆದರೆ ಆವಾಗ ಬಂದಾಗ, ಅದು 2002ರಲ್ಲಿ ಬಂದಾಗ ಅದನ್ನೆಲ್ಲ ತೆಗೆದಿಟ್ಟಿದ್ದೆ ನಾನು.
ಸಿನಿಮಾ ಮಾಡೋ ಕಾಲಕ್ಕೆ ನನ್ನ ಕೈಗೆ ಸಿಗಲೇ ಇಲ್ಲ ಅದು. ಆಮೇಲೆ ಸಿಕ್ತು. ತಿರುಗಿ ತೆಗೆದು ನೋಡಿದ್ರೆ ಅವರು ಪೂರ್ತಿ ಪುರಾಣಗಳಲ್ಲಿ, ಸಾಹಿತ್ಯದಲ್ಲಿ, ಅದು ಬರೀ ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ರೆ ನಮಗೆ ಜೈನ, ಬೌದ್ಧ ಎಲ್ಲವನ್ನೂ ಸೇರಿಸ್ಕೋಬೇಕು ನಾವು. ಆ ಶಿಲ್ಪಗಳಲ್ಲಿ, ಅವರ ಕಲ್ಪನೆಗಳಲ್ಲಿ, ಅವರ ಏನು ದರ್ಶನಶಾಸ್ತ್ರಗಳಲ್ಲಿ ಎಲ್ಲದರಲ್ಲೂ ಕೂಡ ಬರುತ್ತೆ. ಅದನ್ನೆಲ್ಲ ಸೇರಿಸಿ ಆಮೇಲೆ ವಿದೇಶಗಳಲ್ಲಿ ಎಲ್ಲೆಲ್ಲಿ ಬೌದ್ಧರ ಇದು ಮತ ಪ್ರಚಾರ ಆಗಿದೆ, ಇಂಥ ಕಡೆಗಳಲ್ಲೆಲ್ಲ ಏನಾಗಿದೆ ಅಂತ ಅಲ್ಲಿನ ಶಿಲ್ಪಶಾಸ್ತ್ರಗಳಲ್ಲಿ ಅದನ್ನೆಲ್ಲ ಹೇಳಿದ್ರ ಜೊತೆಗೆ ಆಸ್ ಎ ಸೈಂಟಿಸ್ಟ್, ಅಂದರೆ ವಿಜ್ಞಾನವನ್ನು ಓದಿರೋದ್ರಿಂದ ಇದು ಹೇಗೆ ಈ ಪುಷ್ಪ ವಿಶೇಷವಾಗಿದೆ ಅನ್ನೋದನ್ನು ಹೇಳಿದೆ. ಅದನ್ನು ನೀವು ಕೇಳಬೇಕು, ನಾನು ಖಂಡಿತ ಹೇಳಬೇಕು. ಯಾಕೆಂದರೆ ಇದು ಬರೀ ಇದರ ಸೌಂದರ್ಯಕ್ಕೆ, ಮೌಲ್ಯಕ್ಕೆ ಬಹಳ ಪ್ರಾಚೀನ ಕಾಲದಿಂದ ಉಳ್ಕೊಂಡಿದೆ ಅಂತ ಅಷ್ಟೇ ಅಲ್ಲ, ಯಾಕೆ ಉಳ್ಕೊಂಡಿದೆ ಅನ್ನೋದನ್ನು ಹೇಳು. ಅದರ ಮಧ್ಯೆ ಸರ್, ಇದೊಂದು ಪುಷ್ಪ ಕೇಂದ್ರೀಕೃತ ಸಿನಿಮಾ, ವಿಚಾರ ಕೇಂದ್ರೀಕೃತ ಸಿನಿಮಾ, ಒಂದು ಶೋಧವನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ. ಇದನ್ನು ನೀವು ಸ್ವಲ್ಪ ಮೈ ಮರೆತರೆ ಇದೊಂದು ಡಾಕ್ಯುಮೆಂಟ್ರಿ ಆಗುತ್ತೆ. ಸಿನಿಮಾ ಹೆಸರಿಂದ ಒಂದು ಡಾಕ್ಯುಮೆಂಟ್ರಿ. ಕೆಲವು ಭಾಳ ಸುಂದರವಾಗಿ ಮಾಡಿದಾಗ ಡಾಕ್ಯುಮೆಂಟ್ರಿ ಹೆಸರಿನ ಸಿನಿಮಾವನ್ನು ನಾವು ನೋಡಿದ್ದೇವೆ. ಈಗ ಇದರಲ್ಲಿ ನಾನು ನೋಡಿದಾಗ ನೀವು ಬದುಕನ್ನು ತಂದಿದ್ದೇವೆ, ಬುದ್ಧಿಯನ್ನು ತಂದಿದ್ದೇವೆ, ನಮ್ಮ ವಿಘಟಿತವಾದಂಥ ಸಾಂಸ್ಕೃತಿಕ ಸ್ಥಿತ್ಯಂತರವನ್ನು ತಂದಿದ್ದೇವೆ. ನಮ್ಮ ಹೊಸ ತಲೆಮಾರು ಎಷ್ಟರ ಮಟ್ಟಿಗೆ ಇಂಥ ವಿಚಾರಗಳಿಂದ ದೂರ ಸರಿತಾ ಇದೆ ಅನ್ನೋದನ್ನು ತಂದಿದ್ದೀರಿ. ಮತ್ತು ಈ ಸಿನಿಮಾ ನೋಡುವ ಮೂಲಕ ನಾವು ಮಕ್ಕಳನ್ನು ಎಷ್ಟು ಅಬದ್ಧವಾಗಿ ಬೆಳೆಸ್ತಾ ಇದ್ದೇವೆ ಅನ್ನೋದನ್ನು ಕೂಡ ಹೆತ್ತವರಿಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದೆ. ಆದರೆ ಇದೆಲ್ಲದರ ಮಧ್ಯೆ ಅದು ಎಲ್ಲೂ ಪಾಠ ಪ್ರವಚನ ಆಗಲಿಲ್ಲ. ಅದು ಒಂದು ಸಿನಿಮಾ ಆಗಿದೆ, ಒಂದು ಕಥನ ಆಗಿದೆ, ಒಂದು ಭಾವ ತುಂಬಿದ ಒಂದು ನೋಟ ಆಗಿದೆ. ಇದನ್ನು ಮಾಡಲಿಕ್ಕೆ ನೀವು ಏನು ಮಾಡಿದಿರಿ? ಅವರ ವಸ್ತು, ನಿಮ್ಮ ಚಿತ್ರ ಮತ್ತು ನಿರೂಪಣೆ, ಅದಕ್ಕೆ ಸಂಗೀತ, ಸಾಹಿತ್ಯ ಇತ್ಯಾದಿ ಎಲ್ಲವೂ ಒದಗಿ ಬಂದಿದೆ ಅಂತ ಅನಿಸ್ತದೆ. ಅದು ಹೇಗೆ ಸಾಧ್ಯತೆ? ಕವಿ ಕರೋತಿ ಕಾವ್ಯಾನಿ ರಸಂಜಾನಾದಿ ಪಂಡಿತ ಅಂತ ಪಂಡಿತೋತ್ತಮ ಜೊತೆಯಲ್ಲಿದ್ದರು, ಕಲೆ ಹಾಕಿದ್ದರು. ತಾವು ಹೇಳಿದಂಥ ಭಾಳ ಮೌಖಿಕ ಪ್ರಶ್ನೆಗೆ ತುಂಬ ಸಂಬದ್ಧವಾದ ಸಾಮಂಜಸ್ಯ ಉಳ್ಳ ಉತ್ತರ ಏನು ಅಂತಂದರೆ, ಶೀತಲ ತಾಟಸ್ಥ್ಯ ನಮ್ಮನ್ನು ತುಂಬ ಬಾಧಿಸ್ತಾ ಇದೆ. ನಾವಿರುವುದೇ ಈಗ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ. ಸ್ಮೃತ್ಯಂತರ ಕಾಲಘಟ್ಟವೂ ಇದಾಗುತ್ತಿದೆ. ಅಂದರೆ ಶಿಕ್ಷಣ ವ್ಯವಸ್ಥೆ ವಿರೂಪಗೊಂಡಿದೆ. ಅದು ಸ್ವರೂಪ, ನಿಜವಾದ ರೂಪ ಏನದು, ಅದರ ಸ್ವರೂಪವೇನು ಅನ್ನೋದು ಸಹ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇತ್ತು. ನಾವು ಯಾವಾಗ ಚರ್ಚೆ ಮಾಡ್ತಾ ಇರ್ತೀವಿ. ಈ ಶಿಕ್ಷಣ ವ್ಯವಸ್ಥೆ ಸ್ವತಃ ಶಿಕ್ಷಕಿ ಅಥವಾ ಉಪನ್ಯಾಸಕಿ, ಪ್ರಾಚಾರ್ಯರು ಆಗಿರೋದ್ರಿಂದ, ಆಮೇಲೆ ಅದನ್ನೆಲ್ಲ ತೊರೆದು ಇದೆಲ್ಲ ಇಷ್ಟೇ ಅಲ್ಲ ಅಂತ ಹೇಳಿ ಅದನ್ನು ಅವರು ನಿವೃತ್ತಿ ಘೋಷಣೆ ಮಾಡಿ, ಅದು ಸ್ವಯಂ ನಿವೃತ್ತಿ ಅದು ಮಾಡಿ ಈ ಥರದೆಲ್ಲ ಕೆಲಸದಲ್ಲಿ ತೊಡ್ಕೊಂಡಿರೋದ್ರಿಂದ ಈ ಶಿಕ್ಷಣ ಇದೆಯಲ್ಲ, ನಾವು ಇದನ್ನು ಬೋಧಪ್ರದ ಚಿತ್ರ ತಾವೇ ಹೇಳ್ದಂಗೆ ಮಾಡೋಕ್ಕೆ ಹೋಗಲಿಲ್ಲ. ನಾವು ಸುಬೋಧೆ ಆಗಬೇಕು ಅಂತ ಯೋಚನೆ ಮಾಡಿದ್ವಿ. ಇದರಲ್ಲಿ ಚಿತ್ರಕಥೆಯಿಂದ ಆದಾಗ ಒಂದು ಕಥನ ಬೇಕು ಅಂತಂದಾಗ ಕಥೆ ಕಟ್ಟುವುದರ ಶೈಲಿ ಇದೆಯಲ್ಲ, ಅದರಲ್ಲಿ ಯಾವೆಲ್ಲ ಅಂಶಗಳು ಅಡಕವಾಗಿರೋದು, ತೆಳುವಾದಂಥ ಕೆಂಪು ವರ್ಣದ ಅದು ಗೆರೆ. ಅದು ಇದನ್ನು ಆಚೆ ದಾಟಿದ್ರೆ ಹೀಗೆ, ಈಚೆ ದಾಟಿದ್ರೆ ಹಾಗೆ, ಈ ರೀತಿ ಇರಬೇಕಾದಂಥ ಸಂದರ್ಭದಲ್ಲಿ ನಾವು ಭಾಳ ತುಂಬ ಸಹಜವಾಗಿ ಯೋಚನೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಈ ವಿರೂಪಗೊಂಡ ಈ ಸಾಮಾಜಿಕ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ, ಇದರಲ್ಲಿ ಯಾವುದು ಪ್ರಧಾನ? ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಿದೆ? ಭಾರತ ಸರ್ಕಾರದ ಆದಿಯಾಗಿ ಎಲ್ಲರೂ ಇದನ್ನು ಹೆಣ್ಣು ಮಕ್ಕಳನ್ನು ಬೆಳೆಸಿ, ಓದಿಸಿ, ಉಳಿಸಿ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನು ಉದ್ಘೋಷವಾಗಿ ಕೇವಲ ಉದ್ಘೋಷಕ್ಕೆ ಸೀಮಿತವಾಗಿ ಯೋಚನೆ ಮಾಡಿದ್ವಿ. ನಮ್ಮ ಅದೃಷ್ಟಕ್ಕೆ ನಾವುಗಳು ಯಾವಾಗಲೂ ಹೋಗಿ ಬೆಳೆಸಿ ಮಾಡುವಂಥ ಈ ಎಲ್ಲ ಗುರುಕುಲಕ್ಕೆಲ್ಲ ಅಲ್ಲಿ ನಾವು ಯಾವುದು ಹೊಸದಾಗಿ ಪ್ರತ್ಯೇಕವಾಗಿ ಸೃಜಿಸಿದ್ದಿಲ್ಲ. ಇದನ್ನೇ ಹಾಗೆ ಬಳಸ್ಕೊಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಹಾಗಾಗಿ ಹೆಚ್ಚು ಸಹಜವಾಗಿ ಕಾಣಿಸುತ್ತೆ ನಮಗೆ. ಬಳಕೆ ಇಂತಿಷ್ಟೇ ಅನ್ನೋ ತೀರ್ಮಾನವಿದ್ದಿದ್ದರಿಂದ ಅದಕ್ಕೆ ಮಾನ ದಕ್ಕಿದೆ ಅಂತ ಯೋಚನೆ ಮಾಡಿದ್ದೀನಿ. ತೀರ್ಮಾನದಲ್ಲೂ ಮಾನ ಇದೆಯಲ್ಲ, ಹಾಗಾಗಿ ಮಾನದಕ್ಕೂ ಕೆಲಸ ಏನು ಅಂತಂದರೆ ಇಷ್ಟೇ ಆಗಬೇಕಿದು ಅಂತ ಯೋಚನೆ ಮಾಡೋಂಥದ್ದು. ಗುರುಕುಲ ಪದ್ಧತಿ ಅಥವಾ ಹೆಣ್ಣು ಮಕ್ಕಳ ಶಿಕ್ಷಣ ಇವುಗಳಿಂದ ಆರಂಭ ಮಾಡ್ತೀವಿ ನಾವು. ಆದರೆ ಈ ವೀಕ್ಷಕರಿಗೆ ಆಗಲಿ ತುಂಬ ಜನರಿಗೆ ಗೊತ್ತಾಗ್ಬಿಟ್ಟಿದೆ, ಅದರಲ್ಲಿ ಪಾತ್ರವಹಿಸಿದ ಪ್ರಮುಖ ಪಾತ್ರಧಾರಿಣಿ ಆಯ್ತಾಳೆ. ಆಕೆಯ ಹೆಸರು ಮಹಾಪದ್ಮ. ಕಾಕತಾಳಿ ಅನ್ನೋ ಹಾಗೆ ಈಕೆ ಹೆಸರು ಮಹಾಪದ್ಮ. ಗುರುಕುಲದಲ್ಲಿ ಈಕೆ ಒಬ್ಬ ವಿದ್ಯಾರ್ಥಿನಿ ಆಗಿದ್ರು ಸಹ ಮಹಾಪದ್ಮ ಅಂತ ನಂತರ ಗೊತ್ತಾದ ನನಗೆ. ಮಹಾಪದ್ಮ ಈಕೆ ಹೆಸರು. ಕಾಕತಾಳಿ ಅನ್ನೋ ಹಾಗೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಆಕೆಯ ಅಭಿನಯ ಅದು. ಆಕೆ ಎಂದೂ ಅಭಿನಯ ಕ್ಷೇತ್ರದಲ್ಲಿ ಕಾದಿರಿಸಿದವಳೇ ಅಲ್ಲ. ಆದರೆ ಆಕೆಯನ್ನು ಹೋಗಿ ನಾವು ಕೇಳಿದ್ದೇ ಇಷ್ಟು, ಹೋಗಿ ನಿಮ್ಮಲ್ಲಿ ಅತೀವ ಮಾತಾಡುವಂಥ, ಅಂದರೆ ಯಾರು ತುಂಬ ಹೆಚ್ಚು ಮಾತಾಡ್ತಾರೆ ಮತ್ತು ಮೌನದಿಂದಿರುವಂಥ ಇಬ್ಬರನ್ನ ತೋರಿಸಿ ಕೇಳಿದ್ವಿ. ತೋರಿಸಿದಾಗ ಈಕೆ ತುಂಬ ಪಟಪಟನೇ ಮಾತಾಡ್ತಿದ್ದವ್ರು. ಹಾಗೆ ನೀನು ಹೆಚ್ಚು ಮಾತಾಡಲಿಕ್ಕಿಲ್ಲ, ಮೌನ ಇರಬೇಕು ಅನ್ನೋಂಥ ಆಕೆ ಕೊಟ್ಟ. ಆನಂತರ ಆಕೆ ಹೆಸರು ಕೇಳಿದಾಗ ನಮಗೆ ಸಿನಿಮಾ ಹೆಚ್ಚು ಕಡಿಮೆ ಆರಂಭ ಮಾಡಿದಾಗ ನಿನ್ನ ಹೆಸರೇನು ಅಂತ ಕೇಳಿದಾಗ ಮಹಾಪದ್ಮ ಅಂದರು. ಅಂದರೆ ಎಲ್ಲವೂ ಕಾಕತಾಳೀಯವಾಗಿ ನಮಗೆ ಸೇರ್ತಾ ಹೋಗ್ತವೆ. ಕಾಕ ಅನ್ನೋದನ್ನು ಅಷ್ಟು ನಿರ್ದಿಷ್ಟ ನೋಡಲಾಗುವುದಿಲ್ಲ. ಈಗ ಕಾಕನ ತಕ್ಷಣ ಅದಕ್ಕೆ ವಿಶೇಷತೆ ಇದೆ ಅಂತ ಪಕ್ಷಿಶಾಸ್ತ್ರಜ್ಞರೆಲ್ಲ ಭಾಳ ಚೆನ್ನಾಗಿ ಹೇಳ್ತಾರೆ. ಈ ಕಾಕ್ರೋಚ್ ಇಂಪಾರ್ಟೆನ್ಸ್
ಕಾಕದೃಷ್ಟಿ ಇದೆಯಲ್ಲ ಅದು ತುಂಬ ಅದಕ್ಕೆ ವಿಶೇಷವಾದಂಥ ಮಾನ್ಯತೆ ಮತ್ತು ಅದಕ್ಕೆಲ್ಲ ತುಂಬ ವಿಜ್ಞಾನ ವಿಚಾರ ಎಲ್ಲ ಇದೆ. ಹೀಗಾಗಿ ಈ ಚಿತ್ರವನ್ನು ನಾವು ಮಾಡೋಕ್ಕೆ ಅಂತ ಹೊರಟಾಗ ನಮಗೆ ತುಂಬ ಸ್ಪಷ್ಟವಾಗಿ ಹೆಚ್ಚು ಮಾಡಿ ಆಮೇಲೆ ನಾವು ಮೇಜಿನ ಮೇಲೆ ಕತ್ತರಿಸಿದ್ದಿಲ್ಲ. ಸಂಕಲನ ವ್ಯವಕಲನ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇದು ಹೆಚ್ಚು ಮಾಡಿಬಿಟ್ಟಿದ್ದೇವೆ, ಅದಕ್ಕೋಸ್ಕರ ಇದು ಬೇಡ ಅಂತ ಹೇಳಿದ್ದಿಲ್ಲ. ಇನ್ನೂ ಸೇರಿಸ್ಬೇಕಿತ್ತಲ್ಲ ಅನ್ನೋ ಆ ಥರದ ಆಲೋಚನೆ ಇತ್ತು ನಮ್ಮಲ್ಲಿ. ಹಾಗಾಗಿ ಮೊದಲೇ ನಾವು ಬರೆದುಕೊಂಡಂಥ ಚಿತ್ರಕಥೆಯಲ್ಲಿ ಅಥವಾ ಈ ಅಡಕ ಹೀಗಿರಬೇಕು ಅನ್ನೋ ಆಲೋಚನೆಯಲ್ಲಿ ತುಂಬ ಸ್ಪಷ್ಟವಾಗಿ ಒಡಮೂಡಿತ್ತದು. ಹಾಗೆ ಒಡಮೂಡಿದಾಗ ಅದು ಒಡೆದು ಆಳುವ ಕೆಲಸ ಇರಲಿಲ್ಲ, ಅದೆಲ್ಲ ಜೋಡಿಸುವ ಕೆಲಸ ನಾವೆಲ್ಲೂ ಹಾಗೆ ಯೋಚನೆ ಮಾಡ್ತೇವೆ. ವಿಘಟಿತ ಅಂತ ಹೇಳಿದ್ರು, ಸಂಘಟಿತವಾಗಿ ಸಿಗಬೇಕಂದ್ರೆ ಒಂದು ಕಡೆ ಇಡಿಯಾಗಿ ಸಿಗಬೇಕು, ಬಿಡಿಯಾಗಿರೋದು ಇಡಿಯಾಗಿ ಸಿಕ್ಕಿತು ಹೇಗೆ ಅನ್ನೋ ಆಲೋಚನೆ ಮುಂದೆ ಇಟ್ಕೊಂಡಾಗ ನಾವೇನು ಬಹಳ ಕಾಲ ಕೂತರ ಬಗ್ಗೆ ಅಹೋರಾತ್ರಿ ಚಿತ್ರ ಮಾಡಿದ್ದಿಲ್ವೇ ಇಲ್ಲ. ಅದೊಂದು ಕಾರ್ಯಕ್ರಮಕ್ಕಾಗಿದ್ದ ಗುರುಕುಲಕ್ಕೆ ಹೋಗಿದ್ವಿ, ಆ ಗುರುಕುಲದಲ್ಲಿ ಹೋಗ್ಬಿಟ್ಟು ಇದನ್ನು ಮಾಡ್ತೇವೆ ಅಂತ ಹೇಳಿದ್ವಿ. ಅವರು ತುಂಬ ಬೃಹತ್ತರವಾಗಿ ನಿಂತುಕೊಟ್ಟ ಜೊತೆಗೆ ಆಯಿತು ನಾವು ಮಾಡೋಣ ಜೊತೆಗೆ ಇದೆ. ಬಹಳ ದೀರ್ಘಾವಧಿಯ ಚಿತ್ರೀಕರಣವೂ ಅಲ್ಲ ಅದು. ಮೊದಲೇ ಈ ಎಲ್ಲವೂ ಮಾಡಬೇಕಾದ್ದು. ಉದಾಹರಣೆಗೆ ಭಾಸ್ಕರಾಚಾರ್ಯ ತರ್ತಾರೆ ಅಥವಾ ಗುರುಕುಲ ಪದ್ಧತಿಯಲ್ಲಿ ಆಕೆಗೆ ಒಂದೊಮ್ಮೆ ಹೋಗಿ ಬರ್ತಾರೆ ಅಂದರೆ ಭಾಸ್ಕರಾಚಾರ್ಯರು ಒಬ್ಬ ಗಣಿತ ಶಾಸ್ತ್ರಜ್ಞರಾದರೂ ಸಹ ಅವರಿಗೆ ಕಮಲ ಯಾಕೆ ಬೇಕು, ಅವರು ಯಾಕೆ ಬಂದು ಇಟ್ಕೊಳ್ತಾರೆ, ಈ ಥರದೆಲ್ಲ ಪ್ರಶ್ನೆಗಳನ್ನು ಹೇಗೆ ವಿದುಷಿ ಕೇಳಿದ್ರು. ಆ ಎಲ್ಲವನ್ನು ಮತ್ತೆ ಇನ್ನೆಲ್ಲಿ ತರಕ್ಕೆ ಸಾಧ್ಯವಿತ್ತು ನೋಡಿದ್ವಿ ನಾವು. ಹಾಗೆ ತರಕ್ಕೆ ಸಾಧ್ಯವಾಗಲ್ಲ ಅಥವಾ ಆದರೆ ಇನ್ನೂ ಸ್ವಲ್ಪ ಅದು ಕೇವಲ ಸ್ವಲ್ಪ ವಿಪುಲ ಮಾಹಿತಿಯನ್ನು ವಿಪುಲ ಅವಕಾಶವನ್ನು ಪಡೆಯೋದು ಸಾಧ್ಯವಾಗಲು ಅನ್ನೋ ಕಾರಣಕ್ಕಾಗಿ ಅದು ಈಗ ಮುಂದೆ ಹೇಳಿಕ್ಕಿದ್ದಾರೆ ಪ್ರಾಯ ಅವರು ಸ್ಥಳಕಮಲ ಅಂತ ಹೇಳ್ತಾರೆ, ಇದು ಜಲಕಮಲ, ಈ ಥರದೆಲ್ಲ ಬೇರೆ ಬೇರೆ ರೀತಿಯ ಕಮಲಗಳು ಎಲ್ಲ ಇವೆ ಅಂತ ಹೇಳ್ತಾರಲ್ಲ. ಆ ಎಲ್ಲಕ್ಕೂ ಕೆರೆ ಪ್ರಧಾನವಾದರೆ ಗುರುಕುಲ ಪಕ್ಕದಲ್ಲೇ ಇದ್ದ ಕೆರೆ, ಈ ಥರದೆಲ್ಲ ಆಲೋಚನೆ ಮಾಡ್ಕೊಂಡು ನಮಗೆ ಒದಗಿ ಬಂತರು. ಹಾಗಾಗಿ ಈ ಚಿತ್ರಕ್ಕೆ ಈಗಾಗಲೇ ಶೋಧಿತ ಮತ್ತು ಅನ್ವೇಷಿತ ಯಾವುದಿದೆ, ಅನ್ವೇಷಕ ಬುದ್ಧಿಯಿಂದ ಅವರು ಕಲೆ ಹಾಕಿದ ಸಂಗತಿಗಳಿವೆ, ಅವಕ್ಕೊಂದು ಚೌಕಟ್ಟು ಪ್ರಾಪ್ತವಾಗಬೇಕಾಗಿತ್ತು. ಆ ಚೌಕಟ್ಟನ್ನು ಈ ರೀತಿ ಒದಗಿಸ್ಕೊಂಡ್ವಿ. ಪದ್ಮಗಂಧಿ